ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ಡಿಸೆಂಬರ್ ತಿಂಗಳ 8ನೇ ತಾರೀಕು ಭಾರತೀಯ ಚಿತ್ರರಂಗದ ಹೀಮ್ಯಾನ್ ಧರ್ಮೇಂದ್ರ ಅವರ ಹುಟ್ಟುಹಬ್ಬ. ಬದುಕಿದ್ದಿದ್ರೆ ಇವತ್ತು ಅವರು 90 ವರ್ಷಗಳನ್ನು ಪೂರೈಸ್ತಾ ಇದ್ದರು. ಇವತ್ತಿಗೆ ಒಂದು ವಿಶೇಷ ಸಂಚಿಕೆಯನ್ನು ಮಾಡಬೇಕು ಅಂತ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ವು. ಆದರೆ 13 ದಿನಗಳ ಮೊದಲೇ ಅವರು ವಿಧಿವಶರಾಗಿದ್ದರಿಂದ ಅವತ್ತಿಗೆ ಒಂದು ಶ್ರದ್ಧಾಂಜಲಿ ರೂಪಕವಾದ ಸಂಚಿಕೆಯನ್ನು ಮಾಡಿದ್ವು. ಇವತ್ತು ಅವರ ಗೌರವಾರ್ಥ ಮತ್ತೊಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಶರಣರ ಬದುಕನ್ನು ಮರಣದಲ್ಲಿ ಕಾಣು ಅಂತ. ಎಂಥ ಅರ್ಥಗರ್ಭಿತವಾದ ಮಾತು. ಬದುಕು ಕೊನೆಯಾಗೋದೇ ಮರಣದಲ್ಲಿ, ಅಂಥದ್ರಲ್ಲಿ ಶರಣರ ಬದುಕನ್ನು ಮರಣದಲ್ಲಿ ಕಾಣು ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಮರಣಿಸಿದ ಮೇಲೆ ಎಷ್ಟು ಜನ ಸೇರ್ತಾರೆ, ಜೊತೆಗೆ ಸಾಮಾನ್ಯವಾಗಿ ವ್ಯಕ್ತಿಯ ಸಾವು ಸಂಭವಿಸಿದಾಗ ಆತನ ಜೊತೆಗಿನ ಒಡನಾಟದ ಬಗ್ಗೆ, ತಮ್ಮ ಅನುಭವದ ಬಗ್ಗೆ ಬಹಳ ಮುಕ್ತವಾಗಿ ಮಾತನಾಡ್ತಾರೆ. ಅಲ್ಲಿ ಆ ವ್ಯಕ್ತಿಯ ಬಗ್ಗೆ ಎಂಥ ಅಭಿಪ್ರಾಯ ಹೊರಬರುತ್ತೆ, ಜೊತೆಗೆ ಎಷ್ಟರ ಮಟ್ಟಿಗೆ ಆತನ ಒಂದು ಅನುಪಸ್ಥಿತಿ ಎಲ್ಲರಿಗೂ ಫೀಲ್ ಆಗುತ್ತೆ. ಇದಲ್ಲದೆ ಆತನಿಂದ ಜನ ಏನನ್ನ ಒಂದು ಮಾರ್ಗದರ್ಶಕವಾಗಿ ಪಡೀತಾರೆ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಮಾತನ್ನು ಹೇಳಿದ್ದಾರೆ. ಮಳೆ ನಿಂತರೂ ಹನಿ ನಿಲ್ಲಲ್ಲ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಧರ್ಮೇಂದ್ರ ಅವರು ಮರಣಿಸಿ 13 ದಿನಗಳಾದರೂ ಸಹ ಅವರನ್ನು ಕುರಿತಂಥ ಮಾಹಿತಿಗಳು ಪುಂಖಾನುಪುಂಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೇ ಇದೆ. ಬಹುತೇಕ ಅವುಗಳಲ್ಲಿ ಸಕಾರಾತ್ಮಕವಾದಂಥ ವಿಚಾರಗಳೇ ಇದೆ, ಎಲ್ಲೋ ಕೆಲವು ನಕಾರಾತ್ಮಕವಾದಂಥ ವಿಚಾರಗಳು ಸಹ ಇದೆ. ಮುಖ್ಯವಾಗಿ ಧರ್ಮೇಂದ್ರ ಅವರು ಎಷ್ಟು ಆಸ್ತಿ ಮಾಡಿದ್ದಾರೆ, 350 ಕೋಟಿ, 450 ಕೋಟಿ, 1000 ಕೋಟಿ ಆಸ್ತಿ ಮಾಡಿದ್ದಾರೆ. ಈ ಬಗ್ಗೆ ಒಂದಿಷ್ಟು ಚರ್ಚೆ ನಡೆಯುತ್ತೆ. ಜೊತೆಗೆ ಆ ಆಸ್ತಿ ಯಾರಿಗೆ ಹೋಗುತ್ತೆ, ಅವರು ಒಬ್ಬ ಸಂಸತ್ ಸದಸ್ಯರಾಗಿದ್ದರು, ಇವತ್ತು ಅವರಿಗೆ ಪೆನ್ಷನ್ ಬರುತ್ತೆ, ಆ ಪೆನ್ಷನ್ ಯಾರಿಗೆ ಹೋಗುತ್ತೆ, ಮೊದಲನೇ ಹೆಂಡತಿಗೆ ಹೋಗುತ್ತಾ, ಎರಡನೇ ಹೆಂಡತಿಗೆ ಹೋಗುತ್ತಾ, ಈ ರೀತಿಯ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಅದು ಇಲ್ಲಿ ಅನವಶ್ಯಕ ಅಂತ ನನ್ನ ಭಾವನೆ. ಯಾಕೆಂದರೆ ನಾವು ಧರ್ಮೇಂದ್ರ ಅವರನ್ನು ಒಬ್ಬ ಕಲಾವಿದನಾಗಿ ಮೆಚ್ಕೊಂಡಿದ್ದೀವಿ, ಅವರನ್ನು ಪ್ರೀತಿಸಿದ್ದೀವಿ. ಅವರೂ ಸಹ ಆ ಒಂದು ಚಿತ್ರಗಳ ಮೂಲಕ, ತಮ್ಮ ಅಭಿನಯದ ಮೂಲಕ ನಮ್ಮನ್ನು ರಂಜಿಸಿದ್ದಾರೆ. ಜೊತೆಗೆ ಅದೇ ರೀತಿಯಲ್ಲಿ ಒಬ್ಬ ಉದಾರಿಯಾಗಿ ಬದುಕಿ ಹೋಗಿದ್ದಾರೆ. ಇನ್ನು ಒಬ್ಬ ವ್ಯಕ್ತಿ 2 ಮದುವೆಯಾಗೋದರ ವಿಚಾರವಾಗಿ ನಾವು ಹೆಚ್ಚಿಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅದು ಆಯಾ ವ್ಯಕ್ತಿಯ ವೈಯಕ್ತಿಕ ವಿಚಾರ. ಕಾನೂನಿನಲ್ಲಿ ಸಹ ಇವತ್ತು ಒಂದು ಮದುವೆ ಸರಿ ಹೋಗಲಿಲ್ಲ ಅಂದರೆ ವಿಚ್ಛೇದನವನ್ನು ಪಡೆದು ಮತ್ತೊಂದು ಮದುವೆಯನ್ನು ಮಾಡಬಹುದು ಅಂತ ಒಂದು ಅವಕಾಶ ಇದೆ. ಆದರೆ ಒಂದು ಕಾಲಘಟ್ಟದಲ್ಲಿ ಆ ವಿಚ್ಛೇದನವನ್ನು ಪಡೆದೇ 2 ಸಂಸಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದು ಅವರವರ ಅನಿವಾರ್ಯತೆ, ಅವರವರ ಬದುಕಿನ ಒಂದು ವ್ಯವಸ್ಥೆ. ಅದರ ಬಗ್ಗೆ ಹೊರಗಿನವರು ಹೆಚ್ಚಿಗೆ ಮಾತಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ಈ ಆಸ್ತಿ ಪಾಸ್ತಿಗಳ ವಿಚಾರ, ಅದು ಯಾರಿಗೆ ಏನು ಹೋಗುತ್ತೆ ಅನ್ನೋ ವಿಚಾರ, ಆ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೋದು ನನ್ನ ಉದ್ದೇಶ ಅಲ್ಲ. ಆದರೆ ಧರ್ಮೇಂದ್ರ ಅವರು ಎಂಥ ಉದಾರ ವ್ಯಕ್ತಿಯಾಗಿದ್ದರು, ಜೊತೆಗೆ ಯಾವ ರೀತಿ ಸಂತುಷ್ಟವಾಗಿ ಜೀವನವನ್ನು ನಡೆಸಿ ಹೋದರು, ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಡ್ಕೋತಾ ಇದ್ದರು, ಇವುಗಳ ಬಗ್ಗೆ ಅನೇಕ ಜನ ಇತ್ತೀಚೆಗೆ ಮಾತನಾಡಿದ್ದಾರೆ. ಅಂದರೆ ಅವರು ಮರಣಿಸಿದ ನಂತರ ಮಾತನಾಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ಹೆಕ್ಕಿ ತಂದು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಕಳೆದ ಸಂಚಿಕೆಯಲ್ಲೇ ಅವರ ಬಗ್ಗೆ ಮಾತಾಡುವಾಗ ನಿಜವಾದ ಅರ್ಥದಲ್ಲಿ ಒಂದು ರೀತಿಯಲ್ಲಿ ಅವರೇ ಭಾರತೀಯ ಚಿತ್ರರಂಗದ ಮೊದಲ ಆಂಗ್ರಿ ಯಂಗ್ ಮ್ಯಾನ್ ಅಂತ ಹೇಳಿದ್ದೆ. ಅದು ಫೂಲ್ ಔರ್ ಪತ್ತರ್ ಚಿತ್ರವನ್ನು ಹೆಸರಿಸಿ ಹೇಳಿದ್ದೆ. ಮುಂದೆ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಮಾಡ್ತಾ ಅವರು ಭಾರತೀಯ ಚಿತ್ರರಂಗದ ಹೀ ಮ್ಯಾನ್ ಅಂತ ಹೆಸರನ್ನು ಪಡೆದರು. ಅದು ಕೇವಲ ತೆರೆಯ ಮೇಲೆ ಮಾತ್ರ ಅಲ್ಲ, ತೆರೆಯ ಹೊರಗೂ ಕೂಡ ಅವರು ಎಷ್ಟು ಸಾಹಸಮಯ ಜೀವನವನ್ನು ನಡೆಸಿದ್ರು ಅನ್ನೋದಕ್ಕೆ ಕೆಲವು ಉದಾಹರಣೆಗಳಿದೆ. ಮೊದಲನೇದಾಗಿ ಮುಂಬೈ ಚಿತ್ರರಂಗವನ್ನೇ ನಡುಗಿಸಿದಂಥ ಅಲ್ಲಿನ ಭೂಗತ ಲೋಕದ ವ್ಯಕ್ತಿಗಳು ಕರೆ ಮಾಡಿ ಹಣವನ್ನು ಕೊಡಬೇಕು ಅಂತ ಒತ್ತಾಯವನ್ನು ತಂದಾಗ ನೇರವಾಗಿ ಅದನ್ನು ನಿರಾಕರಣೆ ಮಾಡ್ತಾರೆ, ಅವರನ್ನು ಎದುರಿಸಿ ನಿಲ್ತಾರೆ. ಅದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಅದಕ್ಕೆ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದ್ದಾರೆ. ಧರ್ಮೇಂದ್ರ ಅವರ ಮುಂಬೈನ ಮನೆಯಲ್ಲಿ ಯಾವಾಗಲೂ 50-60 ಜನ ಪಂಜಾಬಿಗಳು ಇರ್ತಾ ಇದ್ರು. ಉದ್ಯೋಗವನ್ನು ಅರಸಿ ಬಂದವರು, ಆಶ್ರಯವನ್ನು ಅರಸಿ ಬಂದವರು, ದಿಕ್ಕಿಲ್ಲದೆ ಬಂದವರು, ಸಹಾಯಕ್ಕಾಗಿ ಮುಂಬೈಗೆ ಬಂದವರು, ಅಂಥವರೆಲ್ಲ ಅವರ ಮನೆಯಲ್ಲಿ ಆಶ್ರಯವನ್ನು ಪಡಿತಾ ಇದ್ದರು. ಧರ್ಮೇಂದ್ರ ಅವರು ಅವರೆಲ್ಲರನ್ನೂ ಸೋದರರ ಹಾಗೆ ನೋಡ್ಕೋತಾ ಇದ್ದರು. ಅವರೇ ಸಾಕು ಆ ಭೂಗತ ಲೋಕದ ದೊರೆಗಳಿಗೆ ಬುದ್ಧಿ ಕಲಿಸೋದಕ್ಕೆ, ಇನ್ನೇನು ಹೊರಗಡೆಯಿಂದ ಜನ ಬರಬೇಕಾಗಿರಲಿಲ್ಲ ಅಂತ. ಇದು ಭಾವಾವೇಶದ ಮಾತು ಅಂತ ಅನಿಸಿದ್ರೂ ಸಹ ಧರ್ಮೇಂದ್ರ ಅವರು ಯಾವ ರೀತಿಯಲ್ಲಿ ತಮ್ಮ ಹುಟ್ಟೂರಿನ ಜನರಿಗೆ ಆಸರೆಯಾಗಿದ್ದರು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ.
ಇನ್ನು ದಕ್ಷಿಣ ಭಾರತದ ಚಿತ್ರರಂಗದೊಂದಿಗೆ ಸಂಬಂಧ ಇರುವಂಥ ಒಂದು ಘಟನೆ ಅವರ ಸಾಹಸಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಅವರು ಮದ್ರಾಸಿನಲ್ಲಿ ಒಂದು ಚಿತ್ರದ ಶೂಟಿಂಗಾಗಿ ಬಂದಿರ್ತಾರೆ. ಅದೇ ಸ್ಟುಡಿಯೋದ ಮತ್ತೊಂದು ಫ್ಲೋರ್ನಲ್ಲಿ ರಜನಿಕಾಂತ್ ಹಾಗೂ ರಾಧಿಕಾ ಅವರ ತಾರಾಗಣದ ಒಂದು ಚಿತ್ರದ ಶೂಟಿಂಗ್ ನಡೀತಾ ಇರುತ್ತೆ. ಖಳನಾಯಕರು ರಾಧಿಕಾ ಅವರನ್ನು ಕಟ್ಟಿ ಹಾಕಿರ್ತಾರೆ. ಅಲ್ಲಿ ಒಂದು ಹುಲಿ ಇರುತ್ತೆ, ನಿಜವಾದ ಹುಲಿ. ಆ ಹುಲಿಯೊಂದಿಗೆ ರಜನಿಕಾಂತ್ ಅವರು ಹೋರಾಟ ಮಾಡಿ ರಾಧಿಕಾ ಅವರನ್ನು ಬಿಡಿಸ್ಕೊಂಡು ಹೋಗುವಂಥ ಸನ್ನಿವೇಶದ ಚಿತ್ರೀಕರಣ ನಡಿಬೇಕಾಗಿರುತ್ತೆ. ಚಿತ್ರೀಕರಣಕ್ಕೆ ಸಿದ್ಧತೆಗಳು ನಡೆದಿರುತ್ತೆ. ಅದೇ ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ಪಕ್ಕದ ಫ್ಲೋರ್ನಲ್ಲಿರೋದು ಗೊತ್ತಾಗಿ ರಾಧಿಕಾ ಅವರು ಹೋಗಿ ಅವರನ್ನು ಭೇಟಿ ಮಾಡಿ ತಮ್ಮ ಪರಿಚಯವನ್ನು ಹೇಳಿಕೊಂಡು ಮಾತನಾಡಿಸ್ತಾರೆ. ಧರ್ಮೇಂದ್ರ ಅವರು ಆ ಸೆಟ್ಟಿಗೆ ಬರ್ತಾರೆ. ಆ ಫ್ಲೋರಿಗೆ ಬಂದಾಗ ಆ ಸರ್ಕಸ್ನ ಹುಲಿಯನ್ನು ನೋಡಿ ಧರ್ಮೇಂದ್ರ ಅವರು ಅದರ ಬಳಿ ಹೋಗಿ ಅದಕ್ಕೆ ಒಂದು ಪ್ರಹಾರವನ್ನು ಕೊಡ್ತಾರೆ. ಅದುವರೆಗೂ ಗುರುಗುಡ್ತಾ ಇದ್ದಂಥ ಆ ಹುಲಿ ಧರ್ಮೇಂದ್ರ ಅವರ ಪ್ರಹಾರದ ನಂತರ ಒಂದು ರೀತಿಯಲ್ಲಿ ಬೆಕ್ಕಿನ ಮರಿಯ ಹಾಗೆ ಸುಮ್ಮನಾಗತ್ತೆ. ಆದರೆ ಈ ಘಟನೆಯಿಂದ ರಜನಿಕಾಂತ್ ಅವರು ವಿಚಲಿತರಾಗಿ ಹೋಗ್ತಾರೆ. ರಜನಿಕಾಂತ್ ಅವರಿಗೆ ಆವತ್ತು ಶೂಟಿಂಗ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಮನಸ್ಸಿರಲಿಲ್ಲ. ಯಾಕೆಂದರೆ ಹುಲಿಯ ಜೊತೆ ಫೈಟ್ ಮಾಡೋದು ಅಂದರೆ ಒಂದು ರೀತಿಯಲ್ಲಿ ಒಂದಿಷ್ಟು ಅಪಾಯವನ್ನು ಮೈ ಮೇಲೆ ತಂದುಕೊಂಡ ಹಾಗೆ. ಎಷ್ಟೋ ಸಂದರ್ಭಗಳಲ್ಲಿ ಅನೇಕ ಕಲಾವಿದರಿಗೆ ಅದರಿಂದ ಘಾಸಿಯಾಗಿರೋದು ಉಂಟು. ಹಾಗಾಗಿ ರಜನಿಕಾಂತ್ ಅವರು ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅದೇ ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ಈ ರೀತಿ ಮಾಡಿದ್ರಿಂದ ರಜನಿಕಾಂತ್ ಅವರು ಹೇಳದೆ ಕೇಳದೆ ತಮ್ಮ ಕಾರನ್ನು ತಗೊಂಡು ಹೊರಟೋಗ್ತಾರೆ. ನಿರ್ದೇಶಕರು ಹಾಗೂ ಚಿತ್ರತಂಡದವರೆಲ್ಲ ಶೂಟಿಂಗಿಗೆ ಸಿದ್ಧವಾದಾಗ ರಜನಿಕಾಂತ್ ಅವರು ಇಲ್ವಲ್ಲ ಅಂತ ಹುಡುಕಿದಾಗ ಅವರು ಸಿಕ್ಕಲಿಲ್ಲ. ಕೊನೆಗೆ ರಜನಿಕಾಂತ್ ಅವರನ್ನು ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ, ಮೊದಲೇ ಆ ಹುಲಿ ಸ್ವಲ್ಪ ಗುರ್ರಂತ ಇತ್ತು, ಈಗ ಧರ್ಮೇಂದ್ರ ಅವರು ಅದಕ್ಕೆ ಸರಿಯಾಗಿ ಒಂದು ಕೆನ್ನೆಗೆ ಬೇರೆ ಬಾರಿಸಿದ್ದಾರೆ, ಅದಿನ್ನು ಸಮಾಧಾನ ಆಗೋವರೆಗೂ ನಾನು ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಾನು ಬರಲ್ಲ ಅಂತ ಹೇಳ್ತಾರೆ. ಇದು ಧರ್ಮೇಂದ್ರ ಅವರ ಸಾಹಸ ಪ್ರಿಯತೆಯ ಬಗ್ಗೆ ಇರುವಂಥ ಕೆಲವು ಸಂಗತಿಗಳು. ಇನ್ನು ಅವರ ಮಾನವೀಯತೆಯ ವಿಚಾರಕ್ಕೆ ಬಂದರೆ 1986ರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ PT ಉಷಾ ಅವರು 4 ಚಿನ್ನದ ಪದಕ ಹಾಗೂ 1 ರಜತ ಪದಕವನ್ನು ಪಡೀತಾರೆ. ಇಡೀ ದೇಶದ ಒಂದು ಗೌರವವನ್ನು ಎತ್ತಿ ಹಿಡಿತಾರೆ. ದೇಶ ಪೂರ್ತಿ ಅವರ ಬಗ್ಗೆ ಹೆಮ್ಮೆ ಪಡುತ್ತೆ. ಅನೇಕರು ತಮ್ಮ ಶುಭಾಶಯಗಳನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ಯಾವುದೇ ಸುದ್ದಿಗೆ ಒಳಗಾಗದೆ, ಪ್ರಚಾರಕ್ಕೆ ಒಳಗಾಗದೆ PT ಉಷಾ ಅವರಿಗೆ 50,000 ರೂಪಾಯಿಗಳನ್ನು ಬಹುಮಾನ ರೂಪವಾಗಿ ಕಳಿಸ್ತಾರೆ. ನೋಡಿ, ಇಲ್ಲಿ ತಮಾಷೆ ಏನಪ್ಪ ಅಂದರೆ, ಯಾವತ್ತಿಗೂ PT ಉಷಾ ಅವರು ಹಾಗೂ ಧರ್ಮೇಂದ್ರ ಅವರು ನೇರವಾಗಿ ಪರಸ್ಪರ ಭೇಟಿಯಾಗಲಿಲ್ಲ. ಆದರೆ PT ಉಷಾ ಅವರು ಮಾಡಿದಂಥ ಒಂದು ಸಾಧನೆಗೆ ಧರ್ಮೇಂದ್ರ ಅವರು ಯಾವ ರೀತಿಯ ಒಂದು ಗೌರವವನ್ನು ಸೂಚಿಸಬೇಕೋ ಅದನ್ನು ತಮ್ಮ ಪಾಡಿಗೆ ತಾವು ಸೂಚಿಸಿದರು. ಅದಕ್ಕೆ PT ಉಷಾ ಅವರು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ, ನಾವು ಪರಸ್ಪರ ಭೇಟಿಯಾಗದೇ ಇರಬಹುದು, ಆದರೆ ಹೃದಯಗಳನ್ನು ಬೆಸೆಯೋದಕ್ಕೆ ನಾವು 1000 ಮೈಲಿ ದೂರ ಇದ್ದರೂ ಪರವಾಗಿಲ್ಲ, ನಮ್ಮ ಭಾವನೆಗಳು ಮುಖ್ಯ ಆಗುತ್ತೆ ಅಂತ. 1986ನೇ ಇಸ್ವಿಯ 50,000 ರೂಪಾಯಿ ಅಂದರೆ ಇವತ್ತಿಗೆ ಎಷ್ಟು ಆಗತ್ತೆ ಅನ್ನೋದನ್ನು ನೀವೇ ಲೆಕ್ಕ ಹಾಕ್ಕೋಬೋದು. ಧರ್ಮೇಂದ್ರ ಅವರು ಇದನ್ನು ಯಾವುದೇ ಪ್ರಚಾರಕ್ಕಾಗಿ ಮಾಡಲಿಲ್ಲ. ಯಾಕೆಂದರೆ ಕ್ರಿಕೆಟ್ ತಂಡದವರಿಗೆ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಮಾಡೋದು, ಆ ರೀತಿ ಪ್ರಚಾರಕ್ಕಾಗಿ ಸಹಾಯ ಮಾಡುವವರು ಬೇಕಾದಷ್ಟು ಜನ ಇರ್ತಾರೆ. ಆದರೆ ಅಥ್ಲೆಟಿಕ್ಸ್ ಅನ್ನೋದು ಸ್ಪೋರ್ಟ್ಸ್ನಲ್ಲಿ ಒಂದು ರೀತಿಯಲ್ಲಿ ನೆಗ್ಲೆಕ್ಟೆಡ್ ಏರಿಯಾ. ಅಂಥದ್ದೊಂದು ಸಾಧನೆ ಮಾಡಿದ ಸಾಧಕಿಗೆ ಒಂದು ಗೌರವವನ್ನು ಸೂಚಿಸೋದು ತಮ್ಮ ಕರ್ತವ್ಯ ಅಂತ ಧರ್ಮೇಂದ್ರ ಅವರು ಭಾವಿಸಿದ್ರಲ್ಲ, ಅದು ಅವರ ದೊಡ್ಡತನ. ನಾನು ಅವರ ಶ್ರದ್ಧಾಂಜಲಿ ಸಂಚಿಕೆಯಲ್ಲಿಯೇ ಜೀವನ್ ಮೃತ್ಯು ಚಿತ್ರದ ಬಗ್ಗೆ ಹೇಳಿದ್ದೆ. ಆ ಚಿತ್ರ ನಾಯಕಿಯಾಗಿ ರಾಖಿ ಅವರಿಗೆ ಮೊದಲನೇ ಹಿಂದಿ ಚಿತ್ರ. ಅವರು ಅದಕ್ಕೆ ಮುನ್ನ ಒಂದು ಬೆಂಗಾಲಿ ಚಿತ್ರದಲ್ಲಿ ಅಭಿನಯಿಸಿದರು. ಮೊದಲ ಬಾರಿಗೆ ಮುಂಬೈನಲ್ಲಿ, ಅದು ಧರ್ಮೇಂದ್ರ ಅವರಂಥ ಒಬ್ಬ ಕಲಾವಿದರ ಎದುರಿಗೆ ನಾಯಕಿಯಾಗಿ ಪಾತ್ರ ಮಾಡುವಾಗ ಸಾಕಷ್ಟು ಅವರಿಗೆ ಹೆದರಿಕೆ ಇತ್ತಂತೆ. ಆದರೆ ಧರ್ಮೇಂದ್ರ ಅವರು ಎಂಥ ಸೂಕ್ಷ್ಮಮತಿ ಅಂದರೆ, ರಾಖಿ ಅವರಿಗೆ ಯಾವುದೇ ಒಂದು ತೊಂದರೆಯಾಗದ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಚಿತ್ರೀಕರಣವನ್ನು ಮುಗಿಸ್ತಾ ಇದ್ದರಂತೆ. ಧರ್ಮೇಂದ್ರ ಅವರು ಒಬ್ಬ ಭಾವಜೀವಿ. ಕೆಲವೊಮ್ಮೆ ಆ ಭಾವ ತೀವ್ರತೆ ವಾಸ್ತವಿಕ ನೆಲಗಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮೂರ್ಖತನ ಅನಿಸುತ್ತೆ, ಅಥವಾ ಮುಗ್ಧತನ ಅನಿಸುತ್ತೆ, ಹುಂಬತನ ಅನಿಸುತ್ತೆ. ನೋಡಿ, ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ನಾಯಕರು. ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಖಳನಾಯಕ ಜೀವನ್ ಅವರು, ಅವರ ಮಗ ಕಿರಣ್ ಕುಮಾರ್ ಅವರು ಆ ಚಿತ್ರದಲ್ಲಿ ಧರ್ಮೇಂದ್ರ ಅವರ ಎದುರಿಗೆ ಖಳನಾಯಕರಾಗಿ ಅಭಿನಯಿಸಬೇಕಾಗಿರುತ್ತೆ. ಅವತ್ತು ಧರ್ಮೇಂದ್ರ ಅವರು ಸೆಟ್ಟಿಗೆ ಬರ್ತಾರೆ, ಕಿರಣ್ ಕುಮಾರ್ ಅವರು ಸೆಟ್ಟಿಗೆ ಬರ್ತಾರೆ. ಜೀವನ್ ಅವರು ಧರ್ಮೇಂದ್ರ ಅವರ ಆಪ್ತ ಗೆಳೆಯ. ಅವರ ಮಗ ಕಿರಣ್ ಕುಮಾರ್ ಅವರನ್ನು ನೋಡಿದಾಗ ಧರ್ಮೇಂದ್ರ ಅವರು
ತಬ್ಬಿ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಆಮೇಲೆ ನಿರ್ದೇಶಕರು ಬಂದು ನೀವು ಈತನಿಗೆ ಹಿಗ್ಗಾಮುಗ್ಗ ಹೊಡೆಯುವಂಥ ಸನ್ನಿವೇಶವನ್ನು ಈಗ ಚಿತ್ರೀಕರಣ ಮಾಡ್ತೀವಿ ಅಂದಾಗ ಧರ್ಮೇಂದ್ರ ಅವರು ಖಂಡಿತವಾಗಿಯೂ ನಾನು ಈ ದೃಶ್ಯವನ್ನು ಮಾಡಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ದಕ್ಕೆ, ಇಲ್ಲ, ಜೀವನ್ ಅವರು ನನ್ನ ಪ್ರಾಣದ ಗೆಳೆಯ, ಅವರ ಮಗ ಕಿರಣ್ ಕುಮಾರ್ಗೆ ನಾನು ಆ ರೀತಿ ಹೊಡೆಯೋದು ಸರಿಯಲ್ಲ ಅಂತ. ನೋಡಿ, ಧರ್ಮೇಂದ್ರ ಅವರು ಒಬ್ಬ ಅನುಭವಿ ನಟ. ತೆರೆಯ ಮೇಲೆ ನಡೆಯೋದು ಕೇವಲ ಅಭಿನಯಕ್ಕೋಸ್ಕರ ಅನ್ನುವ ಅರಿವಿದ್ರೂ ಸಹ ಅವರ ಭಾವ ತೀವ್ರತೆ ಎಷ್ಟಿತ್ತು ಅಂದರೆ ಅಂಥ ಜೀವದ ಗೆಳೆಯನ ಮಗನಿಗೆ ನಾನು ಹೊಡಿಬಾರ್ದು ಅಂತ ಹೇಳಿ ಅವರು ಅಲ್ಲಿಂದ ಹಿಂದೆ ಸರಿತಾರೆ. ಕೊನೆಗೆ ಕಿರಣ್ ಕುಮಾರ್ ಅವರು ಬಂದು ನಾನು ಹೊರಡ್ತಾ ಇದ್ದೀನಿ ಸರ್ ಅಂತ ಧರ್ಮೇಂದ್ರ ಅವ್ರಿಗೆ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ, ನೀವು ನನಗೆ ಹೊಡೆಯೋದಿಲ್ಲ ಅಂತ ಹೇಳಿದ ಮೇಲೆ ನಿರ್ದೇಶಕರು ನನ್ನ ಪಾತ್ರಕ್ಕೆ ಬೇರೆಯವರನ್ನು ಆರಿಸ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ನನಗೆ ಈ ಪಾತ್ರ ತಪ್ಪಿ ಹೋಗುತ್ತೆ, ಪರವಾಗಿಲ್ಲ, ಆದರೆ ನೀವು ನನ್ನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿದ್ದೀರಲ್ಲ, ಇದು ನನಗೆ ಹೃದಯವನ್ನು ತಟ್ಟಿದೆ, ನನಗೆ ಚಿತ್ರ ತಪ್ಪಿ ಹೋದರೂ ಪರವಾಗಿಲ್ಲ, ನಿಮ್ಮಂಥವರ ಪ್ರೀತಿ ಮುಖ್ಯ ಅಂತ ಹೇಳ್ತಾರೆ. ಆಗ ಧರ್ಮೇಂದ್ರ ಅವರು ಆ ಒಂದು ಭಾವ ತೀವ್ರತೆಯ ಲೋಕದಿಂದ ವಾಸ್ತವಿಕ ಪ್ರಪಂಚಕ್ಕೆ ಬರ್ತಾರೆ. ಕೊನೆಗೆ ನಿರ್ದೇಶಕರಿಗೆ ಹೇಳಿ ತಾವು ಆ ದೃಶ್ಯದಲ್ಲಿ ಅಭಿನಯಿಸ್ತೀನಿ ಅಂತ ಹೇಳಿ ಮುಂದೆ ಅಭಿನಯವನ್ನು ಮಾಡ್ತಾರೆ. ನೋಡಿ, ಮಹಾಭಾರತದಲ್ಲಿ ನಾವು ಏಕಲವ್ಯ ಹಾಗೂ ದ್ರೋಣಾಚಾರ್ಯರ ಕಥೆಯನ್ನು ಕೇಳಿದ್ದೀವಿ. ನೇರವಾಗಿ ಶಿಷ್ಯರಲ್ಲದೇ ಇದ್ದರೂ ಸಹ ಏಕಲವ್ಯ ದ್ರೋಣರ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿಟ್ಕೊಂಡು ತನ್ನ ಬಿಲ್ವಿದ್ಯಾ ಪರಿಣತಿಯನ್ನು ಸಾಧಿಸೋದು, ಈ ಕಥೆ ನಮಗೆಲ್ಲ ಗೊತ್ತೇ ಇದೆ. ಒಂದು ರೀತಿಯಲ್ಲಿ ಧರ್ಮೇಂದ್ರ ಅವರಿಗೆ ದ್ರೋಣಾಚಾರ್ಯರ ರೀತಿಯಲ್ಲಿ ಇದ್ದವರು ದಿಲೀಪ್ ಕುಮಾರ್ ಅವರು. ಎಷ್ಟೋ ಸಂದರ್ಭಗಳಲ್ಲಿ ಧರ್ಮೇಂದ್ರ ಅವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ, ದಿಲೀಪ್ ಕುಮಾರ್ ಅವರು ಇಲ್ಲದೇ ಇದ್ದಿದ್ದರೆ ಈ ಧರ್ಮೇಂದ್ರ ಇರ್ತಾ ಇರಲಿಲ್ಲ. ಅಂದರೆ ನೇರವಾಗಿ ಅವರೇನೋ ಗುರು ಶಿಷ್ಯ ಪರಂಪರೆಯವರಲ್ಲ. ಆದರೆ ಧರ್ಮೇಂದ್ರ ಅವರು ಚಿತ್ರರಂಗಕ್ಕೆ ಬರುವ ಹೊತ್ತಿಗಾಗಲೇ ದಿಲೀಪ್ ಕುಮಾರ್ ಅವರು ಅಲ್ಲಿ ಪ್ರತಿಷ್ಠಾಪಿತರಾಗಿದ್ದರು. ಅವರ ಅಭಿನಯವನ್ನು ನೋಡಿ ಅವರಿಂದ ಒಂದು ಸ್ಫೂರ್ತಿಯನ್ನು ಪಡೆದು ಧರ್ಮೇಂದ್ರ ಅವರು ತಮ್ಮ ಒಂದು ಚಿತ್ರ ಜೀವನವನ್ನು ಕಟ್ಕೊಂಡಿರ್ತಾರೆ. ಅದನ್ನು ಅವರು ಮುಕ್ತವಾಗಿ ಹೇಳ್ಕೊತಾರೆ. ನಾನು ಈ ಸಂಚಿಕೆಯ ಆರಂಭದಲ್ಲೇ ಹೇಳಿದೆ, ಮಳೆ ನಿಂತರೂ ಹನಿ ನಿಲ್ಲಲಿಲ್ಲ ಅಂತ ಧರ್ಮೇಂದ್ರ ಅವರನ್ನು ಕುರಿತಂತೆ ಪುಂಖಾನುಪುಂಖವಾಗಿ ಬೇಕಾದಷ್ಟು ಮಾಹಿತಿಗಳು ಹೊರಬರ್ತಾ ಇದೆ ಅಂತ. ಅದರಲ್ಲಿ ಧರ್ಮೇಂದ್ರ ಹಾಗೂ ಹೇಮಮಾಲಿನಿ ಅವರ ಮದುವೆಯ ಕುರಿತಂತೆ ಕೂಡ ಬೇಕಾದಷ್ಟು ವದಂತಿಗಳು ಬರ್ತಾ ಇದೆ. ಅವರು ಮೊದಲ ಪತ್ನಿಗೆ ವಿಚ್ಛೇದನವನ್ನು ನೀಡದೆ ಹೇಮಮಾಲಿನಿ ಅವರನ್ನು ವಿವಾಹವಾಗಬೇಕಾಗಿತ್ತು. ಅದಕ್ಕೆ ಹಿಂದೂ ಧರ್ಮದಲ್ಲಿ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಮದುವೆ ಆದರು ಅಂತ ಒಂದು ಸುದ್ದಿ ಹಬ್ಬಿತ್ತು. ಆದರೆ ಧರ್ಮೇಂದ್ರ ಹಾಗೂ ಹೇಮಮಾಲಿನಿಯವರು ಆ ಒಂದು ವಿಚಾರವನ್ನು ಅಲ್ಲಗಳೆದಿದ್ದಾರೆ. ಹೇಮಮಾಲಿನಿ ಹಾಗೂ ಧರ್ಮೇಂದ್ರ ಅವರು ಮೊದಲ ಬಾರಿ ತೆರೆಯನ್ನು ಹಂಚಿಕೊಂಡಿದ್ದು ತುಮ್ ಹಸೀನ್ ಮೇ ಜವಾನ್, ನೀನು ಸುಂದರಿ ನಾನು ಯುವಕ ಅನ್ನುವ ಆ ಚಿತ್ರದಲ್ಲಿ. ಅದು ಬೆಂಗಳೂರಿನ ತ್ರಿವೇಣಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿತ್ತು. ಬೆಂಗಳೂರಿನಲ್ಲಿ ಧರ್ಮೇಂದ್ರ ಅವರ ಹವಾ ಎಷ್ಟಿತ್ತು ಅಂದರೆ ಅದು 25 ವಾರಗಳ ಪ್ರದರ್ಶನವನ್ನು ಕಂಡಿತ್ತು. ಅಲ್ಲಿಂದ ಮುಂದೆ ಧರ್ಮೇಂದ್ರ ಹಾಗೂ ಹೇಮಮಾಲಿನಿ ಜೋಡಿ ಹಿಂದಿ ಚಿತ್ರರಂಗದ ಒಂದು ಜನಪ್ರಿಯ ಜೋಡಿಯಾಗಿ ಹೊರಹೊಮ್ಮಿತು. ಸುಮಾರು 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಒಟ್ಟಾಗಿ ಅಭಿನಯಿಸಿದ್ದಾರೆ. ಅದರಲ್ಲಿಯೂ ರಾಜಾ ಜಾನಿ, ಜುಗ್ನು, ಸೀತಾ ಅವ್ರ ಗೀತ, ಶೋಲೆ, ಡ್ರೀಮ್ ಗರ್ಲ್, ನಯಾ ಜಮಾನಾ, ಬರ್ನಿಂಗ್ ಟ್ರೈನ್ ಈ ಚಿತ್ರಗಳು ಬಹಳ ಜನಪ್ರಿಯತೆಯನ್ನು ಗಳಿಸಿದ್ವು. ನೀವು ರೈಲ್ವೆ ಸ್ಟೇಷನ್ನಿನಿಂದ ಚಾಮರಾಜಪೇಟೆ ಕಡೆ ಬರಬೇಕಾದ್ರೆ ಶಾಂತಲಾ ಸಿಲ್ಕ್ ಹೌಸ್ ಪಕ್ಕದಲ್ಲಿ ಸೂಪರ್ ಟಾಕೀಸ್ ರಸ್ತೆ ಅಂತ ಕರಿತೀವಿ. ಆ ರಸ್ತೆಯಲ್ಲಿ ಏಕಮುಖ ಸಂಚಾರ ಇದೆ. ಶಾಂತಲಾ ಕಡೆಯಿಂದ ನೀವು ರಾಯನ್ ಸರ್ಕಲ್ ಕಡೆಗೆ ಬರಬಹುದು. ಹಾಗೆ ಬರುವಾಗ ನಿಮಗೆ ಎಡಭಾಗದಲ್ಲಿ ಮಾ ರಾಮಮೂರ್ತಿಯವರ ಒಂದು ಪ್ರತಿಮೆ ಸಿಗುತ್ತೆ. ಆ ಒಂದು ಪ್ರತಿಮೆ ಕೂಡು ರಸ್ತೆಯ ಬಳಿ ಇದೆ. ಅದಕ್ಕೂ ಮೊದಲೇ ಎಡಭಾಗದಲ್ಲಿ ಒಂದು ಸೈಕಲ್ ಶಾಪ್ ಇದೆ. ನನ್ನ ನೆನಪಿನ ಪ್ರಕಾರ ಅದು ಸೈಕಲ್ ಶಾಪ್ ಇರಬೇಕು ಅಥವಾ ಒಂದು ಸ್ಕೂಟರ್ ಗ್ಯಾರೇಜ್ ಇರಬಹುದು. ಅಲ್ಲಿ ನಿಮಗೆ ನಾನು ನೋಡಿದಾಗೆಲ್ಲ ಒಂದು ಧರ್ಮೇಂದ್ರ ಅವರ ಜೊತೆಯಲ್ಲಿ ಆ ಒಂದು ಸೈಕಲ್ ಶಾಪ್ನ ಓನರ್ ತೆಗೆಸ್ಕೊಂಡಿರುವಂಥ ಫೋಟೋಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಧರ್ಮೇಂದ್ರ ಅವರ ಕುಟುಂಬದ ಎಲ್ಲರ ಜೊತೆಗೆ ಅವರು ಫೋಟೋವನ್ನು ತೆಗೆಸ್ಕೊಂಡಿದ್ದರು. ಅದನ್ನು ಹೆಮ್ಮೆಯಿಂದ ಆ ಒಂದು ಅಂಗಡಿಯಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಇವತ್ತಿಗೆ ಆ ಸೈಕಲ್ ಶಾಪ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆ ಫೋಟೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಇತ್ತೀಚೆಗೆ ನಾನು ಆ ಕಡೆ ಹೋಗಿಲ್ಲ. ಆದರೆ ಅಲ್ಲಿ ಬರುವಾಗೆಲ್ಲ ನಾನು ಅದನ್ನು ನೋಡ್ತಾ ಇದ್ದೆ. ಅಂದರೆ ಧರ್ಮೇಂದ್ರ ಅವರು ಇಡೀ ದೇಶದಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದರು. ಅಭಿಮಾನಿಗಳು ಅವರಿಂದ ಎಷ್ಟರ ಮಟ್ಟಿಗೆ ಒಂದು ಸ್ಫೂರ್ತಿಯನ್ನು ಪಡೆದಿದ್ದಾರೆ ಅನ್ನೋದು ಇವತ್ತಿಗೂ ಅವರ ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರೋದೇ ಸಾಕ್ಷಿ. ಇನ್ನು ನೆಗೆಟಿವ್ ವಿಚಾರಗಳು ಅಂದಾಗ
ಧರ್ಮೇಂದ್ರ ಅವರ ಮದ್ಯಪ್ರಿಯತೆಯ ಬಗ್ಗೆ ಅನೇಕರು ಮಾತನಾಡ್ತಾರೆ. ಧರ್ಮೇಂದ್ರ ಅವರು ಮದ್ಯ ಸೇವನೆ ಮಾಡ್ತಾಯಿದ್ರು, ನಿಯಮಿತವಾಗಿ ಮಾಡ್ತಾಯಿದ್ರು. ಅದು ಒಂದು ರೀತಿಯ ಓಪನ್ ಸೀಕ್ರೆಟ್. ಅಂದರೆ ಅವರು ಅದನ್ನೇನು ಮುಚ್ಚಿಟ್ಟಿರಲಿಲ್ಲ, ಹಿಪೋಕ್ರಸಿ ಇರಲಿಲ್ಲ ಅವರಲ್ಲಿ. ತಾವು ಏನು ಮಾಡ್ತಾರೋ ಅದನ್ನು ಅವರು ಓಪನ್ನಾಗಿ ಹೇಳ್ತಾ ಇದ್ರು. ಹಾಗಾಗಿ ಅವರು ಮದ್ಯಪ್ರಿಯರಾಗಿದ್ದರು ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೆ ಅವರ ಮದ್ಯಪ್ರಿಯತೆ ಸಹ ಒಂದು ಶಿಸ್ತಿನಿಂದ ಕೂಡಿತ್ತು. ಅವರ ಮದ್ಯಪ್ರಿಯತೆ ಅಳತೆ ಮೀರಿದ್ದಿದ್ದರೆ ಖಂಡಿತವಾಗಿಯೂ ಅವರು ಇಷ್ಟು ದಿವಸ ಬದುಕೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇನ್ನು ನಾನು ಕಳೆದ ಸಂಚಿಕೆಯಲ್ಲಿ, ಅಂದರೆ ಅವರ ಶ್ರದ್ಧಾಂಜಲಿ ರೂಪದ ಸಂಚಿಕೆಯಲ್ಲಿ ರಾಜ್ಕುಮಾರ್ ಹಾಗೂ ಧರ್ಮೇಂದ್ರ ಅವರ ಹೋಲಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದೆ. ಅಲ್ಲಿ ಒಂದೆರಡು ಅಂಶಗಳು ಬಿಟ್ಟು ಹೋಗಿತ್ತು. ಅದೇನಪ್ಪ ಅಂದರೆ, ಹೇಗೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಅತಿ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿರುವಂಥ ಒಬ್ಬ ನಾಯಕ ನಟರಾಗಿ ಇತಿಹಾಸದಲ್ಲಿ ಉಳಿದಿದ್ದಾರೋ, ಅದೇ ರೀತಿಯಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿರುವಂಥ ದಾಖಲೆ ಧರ್ಮೇಂದ್ರ ಅವರ ಹೆಸರಿನಲ್ಲಿ ಇವತ್ತಿಗೂ ಅಬಾಧಿತವಾಗಿ ಉಳಿದಿದೆ. ಇನ್ನು ನಾನು ಸಂಚಿಕೆಯ ಆರಂಭದಲ್ಲೇ ಒಬ್ಬ ವೀಕ್ಷಕರು ಹೇಳಿದಂಥ ವಿಚಾರದ ಮೇಲೆ ಬೆಳಕು ಚೆಲ್ಲಿದ್ದೀನಿ. ಅಂದರೆ ಪಂಜಾಬಿನಿಂದ ಬಂದಂಥ ಎಷ್ಟೋ ಜನ ನಿರಾಶ್ರಿತರು ಧರ್ಮೇಂದ್ರ ಅವರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ರು ಅಂತ. ಆ ವಿಚಾರಕ್ಕೆ ಬಂದರೂ ಸಹ ಮದ್ರಾಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ 40-50 ಕುಟುಂಬಗಳು ಆಶ್ರಯವನ್ನು ಪಡೆದಿದ್ದರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಇವತ್ತು ಧರ್ಮೇಂದ್ರ ಅವರು ನಮ್ಮ ಜೊತೆಯಲ್ಲಿ ಇಲ್ಲದೇ ಇರಬಹುದು, ಆದರೆ ಅವರು ಅಭಿನಯಿಸಿದಂಥ ಆ ಹತ್ತಿರ 300 ಚಿತ್ರಗಳು ನಮ್ಮ ಕಣ್ಣೆದುರಿಗಿದೆ. ಜೊತೆಗೆ ಅವರು ಬದುಕಿದ ರೀತಿ ನಮ್ಮ ಕಣ್ಣೆದುರಿಗಿದೆ. ಅಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ನಾವು ನಮ್ಮ ಬದುಕನ್ನು ಮುಂದುವರಿಸ್ಕೊಂಡು ಹೋದರೆ ಅದೇ ನಾವು ಆ ಒಬ್ಬ ದೊಡ್ಡ ವ್ಯಕ್ತಿಗೆ ಕೊಡಬಹುದಾದಂಥ ಒಂದು ಅತಿ ದೊಡ್ಡ ಗೌರವ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.